ನಮಸ್ತೆ ವೀಕ್ಷಕರೇ, ನಾನು ಕ್ಯಾಪ್ಟನ್ ಮಲ್ಲಿನಾಥ್ ಬಳ್ಳಾರಿಕರ್, ಸೀನಿಯರ್ ಜರ್ನಲಿಸ್ಟ್. ವಿಷಯ ಏನಪ್ಪಾ ಅಂತ ಅಂದ್ರೆ, ಕರ್ನಾಟಕದಲ್ಲಿ ಈಗಾಗಲೇ ಒಂದು ತಿಂಗಳಿಂದ ಈ ಮರಿ ಖರ್ಗೆ ಅನ್ನೋ ಒಂದು ಸಚಿವ, ಈ ITBT ಅಂದ್ರೆ ಇಂట్లో ತಿನ್ನೋದೇ ಬಯట ಪಂಡ್ಕೊಂಡೇದೆ ಅಂತಾರ, ಅದು ಇಂಡೈರೆಕ್ಟ್ ಆಗಿ. ಅದಕ್ಕೆ ಈ ವ್ಯಕ್ತಿ ಸೂಟಬಲ್, ಫಿಟ್ ಫಾರ್ ದಟ್. ಈ ಮನುಷ್ಯನಿಗೆ ತನ್ನ ಕ್ಷೇತ್ರನ, ತನ್ನ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಕ್ಕೆ ಕೈಲಾಗಲಾರ್ದೆ ಮೈ ಪಚ್ಕೊಳ್ಳೋ ಒಂದು ಈ ವ್ಯಕ್ತಿ ದೇಶ ಪ್ರೇಮ, ದೇಶಭಕ್ತಿ ಇರೋ ಒಂದು RS ಮೇಲೆ ಮುಗಿದಿದ್ದಾನಂತಂದ್ರೆ ಈ ವ್ಯಕ್ತಿಗೆ ನಾವು ಏನಂತ ಕರಿಬೇಕು? ಅಲ್ಲಪ್ಪ ಪ್ರಿಯಾಂಕಾ ಖರ್ಗೆ, ನೀನು ಓಟ್ ಕೇಳುವಾಗ ಏನಂತ ಕೇಳಿದಿ? ನೀನು 5 ಫ್ರೀ ಗ್ಯಾರಂಟಿ, 10 kg ಅಕ್ಕಿ, ನಿರುದ್ಯೋಗಿಗಳಿಗೆ 3,000 ಭತ್ತ, ಎಲ್ಲೇ ನಿಮ್ದು 5 ಗ್ಯಾರಂಟಿಗೆ 50 ಸುಳ್ಳು ಹೇಳಿ ಓಟ್ ಹಾಕ್ಸ್ಕೊಂಡವರು ಇವತ್ತು ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ಅಂತ ಹಗಲು ರಾತ್ರಿ ನಿದ್ದೆ ನೀರಿಲ್ಲದೆ ಜನಸೇವೆ, ದೇಶ ಸೇವೆ ಮಾಡೋ ಒಂದು RS ಮೇಲೆ ಮುಗಿಬಿದ್ದೀಯಲ್ಲ, ಇದೇನಾ ನಿಮ್ದು ಅಂಬೇಡ್ಕರ್ ಪ್ರಜಾಪ್ರಭುತ್ವ? ಇನ್ನು ಕರ್ನಾಟಕ ನಿಮ್ಗೆ ಏನಾದ್ರೂ ಅಗ್ರಿಮೆಂಟ್ ಬರ್ಕೊಟ್ಟಿದ್ದೇನಾ? ಲಾಟ್ರಿಯಾಗಿ ICC ಅಧ್ಯಕ್ಷ ಆಗಿರೋ ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ದಲಿತರ ಹೆಸರು ಹೇಳ್ಕೊಂಡು ನೀವು ಎಲೆಕ್ಷನ್ ನಲ್ಲಿ ಓಟ್ ಕೇಳೋ ನಿಮ್ಮಂತ ಅವಿವೇಕಿಗಳು ಒಂದು RSS ಸಂಘದ ಮೇಲೆ ಬಿದ್ದಿರಂತಂದ್ರೆ, ಹೈಕೋರ್ಟ್ ಆದೇಶನ ಧಿಕ್ಕರಿಸಿ ದಿನಾಲು 5 ಸಾರಿ ಆಜಲ್ ಕೂಗ್ತಾರಲ್ವಾ, ಅವ್ರ ಬಗ್ಗೆ ನಿಮಗೆ ಯಾವುದು ಏನು ಮೈಂಡ್ ಅಲ್ಲಿ ಬರ್ತಾ ಇಲ್ವಾ? ಅವಾಗ ನಿಮಗೆ ಅಂಬೇಡ್ಕರ್ ಸಂವಿಧಾನ ನೆನಪಾಗಲ್ವಾ? DJ ಹಳ್ಳಿ, KG ಹಳ್ಳಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರಲ್ಲೆಲ್ಲ ಪೊಲೀಸರ ಮೇಲೆ, ಪೊಲೀಸರ ಜೀಪ್ ಮೇಲೆ, ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕಿ ಕಲ್ಲು ಹೊಡೆದ್ರಲ್ಲ, ಅವಾಗ ನಿಮಗೆ ಸಂವಿಧಾನ, ಅಂಬೇಡ್ಕರ್ ಅಡ್ಡಿ ಬರ್ಲಿಲ್ವಾ? ಏನ್ ಅನ್ಕೊಂಡಿದ್ದೀರಿ ನೀವು? ಅಲ್ಲರೇ ಮರಿ ಖರ್ಗೆ, ಇವತ್ತು ನಿಮ್ಮ ಒಂದು ಅವಿವೇಕತನದಿಂದ ಕಂಪ್ಲೀಟ್ ಆಗಿ ಈ ITBT ನೀನು ಸಂಬಂಧಪಟ್ಟ ಒಂದು ಖಾತೆ ಬಗ್ಗೆ ಯಾವತ್ತಾದ್ರೂ ಒಂದು ದಿವಸ ಆದ್ರೂ ನೀನು ಮಾತಾಡಿದೀಯಾ? ಅಟ್ಲೀಸ್ಟ್ 1 ಸೆಕೆಂಡ್ ಆದ್ರೂ ಯೋಚನೆ ಮಾಡಿದ್ಯಾ? ಇವತ್ತು ಪಕ್ಕಕ್ಕೆ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದಾವ ಅಂತಂದ್ರೆ ಏನ್ ಮಾಡ್ತಾ ಇದ್ರಿ? ಇನ್ನು ಕರ್ನಾಟಕದಲ್ಲಿ ನಿಮ್ಗೆ ಕೇಳೋರು ಯಾರು ಇಲ್ವಾ? ನೇರವಾಗಿ ಹೇಳ್ತೀವಿ, ಹೌದ್ರಿ DSS ಯಾಕೆ ನಾವು ಸ್ಪಾನ್ಸರ್ ಮಾಡಬಾರ್ದು, ತಪ್ಪೇನಂತ ಅಂತೀರಿ. ಅಲ್ಲ, ನೀವು ವಚನ ಭ್ರಷ್ಟ ಮಂತ್ರಿನ ಆಕ್ಚುಲಿ ನಿಮ್ಮನ್ನ ಡಿಸ್ಮಿಸ್ ಮಾಡ್ಬೇಕು ಇಮಿಡಿಯೇಟ್ಲಿ. ಈ ಕುರಿತು ಗವರ್ನರು, ರಾಜ್ಯಪಾಲರು ಈ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕು. ಏನ್ ಅನ್ಕೊಂಡಿದ್ರೆ ಕರ್ನಾಟಕನ ಪ್ರಜಾಪ್ರಭುತ್ವ ಅಂದ್ರೆ ಅಧಿಕಾರ ಕೊಟ್ಟ ತಕ್ಷಣ ಇಷ್ಟ ಬಂದಂಗ್ ಮಾಡ್ತಾರ. ಏನಾದ್ರೂ ಶಾಂತಿ ಭಂಗ ಆದ್ರೆ ಅದಕ್ಕೆ ನೇರ ಹೊಣೆ ನೀವು, ನಿಮ್ ಗೌರ್ಮೆಂಟ್ ತಾನೆ, ನಿಮ್ ಸಿದ್ದರಾಮಯ್ಯ ತಾನೆ ಅದಕ್ಕೆ ನೇರ ಹೊಣೆ. ಏನ್ ನಿಮ್ಗೇನು ಪ್ರಶ್ನೆ ಮಾಡೋರಿಲ್ವಾ? ಏನ್ ಅನ್ಕೊಂಡಿದ್ರೆ ಇರೋದು ಇನ್ನೊಂದು 2 ವರ್ಷ, ಆಮೇಲೆ ನಿಮ್ಗೀಗ 130 ಬಂದಿದೆ, 30ಕ್ಕೂ ಬರುತ್ತೋ ಇಲ್ಲ ನೋಡಿ. ಇದು ನಿಜವಾಗ್ಲೂ ನಾನು ಭವಿಷ್ಯ ಅನ್ಕೊಡ್ರಿ, ಏನಾದ್ರು ಅನ್ಕೊಡ್ರಿ, ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಈಗಾಗಲೇ ಸೋಲಿನ ರುಚಿ ತೋರಿಸಿದ್ದಾರೆ ಗುಲ್ಬರ್ಗ ಜನಗಳು. ನೆಕ್ಸ್ಟ್ ನೀನು, ನಿಮ್ಮ ಭಾವನೆ ಯಾರು, ದೊಡ್ಡ ಮನೇನ ಹಿರಿಮನೇನ? ನೀವು ಕುಟುಂಬ ಸಮೇತ ಡೆಪಾಸಿಟ್ ಕಳ್ಕೊಳ್ಳಿಲ್ಲ ಅಂತ ಅಂದ್ರೆ ಭವಿಷ್ಯ ನೋಡಿ, ಆ ಜನಗಳು ತೀರ್ಮಾನ ಮಾಡ್ತಾರೆ. ಇದು ಅತಿಯಾಗಿದೆ. ಎಂತೆಂತ ಮೀಸೆ ತಿರುವುದರೆಲ್ಲರೂ ಮಣ್ಣು ಪಾಲಾಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವ್ರೆ, ಇರೋವರೆಗೂ 4 ಜನಕ್ಕೆ ಒಳ್ಳೇದ್ ಮಾಡ್ಬಿಟ್ಟು, 4 ಜನಕ್ಕೆ 4 ಒಳ್ಳೆಯ ಕೆಲಸ ಮಾಡಿದ್ರೆ, ನೀನು ಅಭಿವೃದ್ಧಿ ಕಡೆ ಇದು ಮಾಡು. ಅದು ಬಿಟ್ಟು RSS ಏನ್ ಮಾಡ್ತತೆ, RSS ಏನ್ ಮಾಡಿದೆ, ಅದ್ರೆಲ್ಲ ಚರಿತ್ರೆ ಇದೆ. ನಿನ್ನ ಜನ್ಮ ತಾಳಿದ್ದಿಲ್ಲ, ನೀನು RSS ಜನ್ಮ ತಾಳಿದಾಗ ಇವೆಲ್ಲ ಈ ಪ್ರಚೋದನಾಕಾರಿ ಹೇಳಿಕೆಗಳು, ಶಾಂತಿ ಭಂಗ ತರೋದು, ಕಾನೂನು ಉಲ್ಲಂಘನೆ ಹೇಳಿಕೆಗಳು, ಸಂವಿಧಾನ ಬಾಹಿರ ಹೇಳಿಕೆಗಳು ಬಿಟ್ಬಿಟ್ಟು ಒಬ್ಬ ಸಚಿವನಾಗಿ ಏನ್ ಮಾತಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಅದ್ರ ಬಗ್ಗೆ ಗಮನ ಕೊಡಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ. ಮುಂದಿನ ವಿಡಿಯೋ ಈ ನವೆಂಬರ್ 2ನೇ ತಾರೀಕು